ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು 2022-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿಂದ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ? ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು 2022-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿಂದ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ? ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು 2022-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿಂದ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ? ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು
ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು ಸಾವಿರದ 22-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣನ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತಾರ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಭಿವೃದ್ಧಿ ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ ಸರ್? ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು ಸಾವಿರದ 22-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಹಣನ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತಾರ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಭಿವೃದ್ಧಿ ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ ಸರ್? ಇನ್ನು ಗೋಶಾಲೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಗೋಶಾಲೆ ರದ್ದು ಮಾಡಲ್ಲ, ಬಲವರ್ಧನೆ ಮಾಡ್ತೇವೆ. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 22-23ನೇ ಸಾಲಿನಲ್ಲಿ ಗೋಶಾಲೆಗೆ ಹಣ ಇಟ್ಟಿದ್ರು. ಗೋಶಾಲೆಗಳನ್ನು ಹೆಚ್ಚು ಬಲವರ್ಧನೆ ಮಾಡಲಾಗ್ತಾ ಇದೆ. ಗೋಶಾಲೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಹಣ ಬಳಕೆ ಆಗುತ್ತೆ. ಇರೋ ಗೋಶಾಲೆಗಳನ್ನು ಬಲವರ್ಧನೆ ಮಾಡ್ತಾ ಇದ್ದೇವೆ. ಎರಡು ಸಾವಿರದ 22-23ನೇ ಸಾಲಿನೊಳಗೆ ಈ ಆಯವ್ಯಯದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹೊಸ ಗೋಶಾಲೆಗಳ ಪ್ರಾರಂಭ ಅಥವಾ ನಿರ್ಮಾಣ ಇವುಗಳನ್ನು ಪ್ರಸ್ತುತ ಕಾರ್ಯನಿರ್ವಹಿಸ್ತಕ್ಕಂಥ ಗೋಶಾಲೆ ಅವ್ರನ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗ್ತಾ ಇತ್ತು ನಮ್ಮ ಇಲಾಖೆಯಲ್ಲಿ. ಅದರಿಂದ ಇರ್ತಕ್ಕಂಥ ಹಣನ ಸುಮಾರು 10 ಕೋಟಿ 10 ಕೋಟಿ ಹಣ 11 ಕೋಟಿ ಹಣ ಇರ್ತಕ್ಕಂಥ ಗೋಶಾಲೆಗಳನ್ನು ಸ್ಟ್ರೆಂಥನ್ ಮಾಡಿಕ್ಕೆ ಅದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಕ್ಯಾಬಿನೆಟ್ ತಗೊಂಬಂದು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ. ಇದೇನಾಗಿದ್ದು ಕೇಳಿ ಅಂದ್ರೆ ಸರ್ ಗೋಶಾಲೆ ಸ್ಟಾಪ್ ಮಾಡೋದು ಅಂತಾರ ಏನು ಸ್ಟಾಪ್ ಇಲ್ಲ, ಇರೋದನ್ನ ಸ್ಟ್ರೆಂಥನ್ ಮಾಡೋದು. ಅಭಿವೃದ್ಧಿ ಅಂದರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಫೆಸಿಲಿಟಿ ಕೊಡೋದು, ದನಗಳು ಇನ್ನೂ ಹೆಚ್ಚಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ದನಗಳ ಸಂಖ್ಯೆ ಹೆಚ್ಚಿಗೆ ಜಾಸ್ತಿ ಇದೆ ಅಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಇನ್ನೂ ಶೆಡ್ ಜಾಸ್ತಿ ಮಾಡೋದು, ಅಲ್ಲಿ ಸೌಕರ್ಯಗಳನ್ನ ಎಲ್ಲ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಅದನ್ನು ಹಂಚಿಕೆ ಮಾಡಿ ತೀರ್ಮಾನ. ಅನುದಾನ ಎಲ್ಲಿಂದ ತಗೊಳ್ತಾರೆ?